ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡೀನಿ. ನಾನು ಕೂಡ ಆರಾಮಿದ್ದೀನಿ. ಇವತ್ತಿನ ಲಾಗು ಈಗ ಮಾವಿನಕಾಯಿ ಸೀಸನ್ ಅಲ್ಲ, ಅದಕ್ಕೆ ಈಗ ಮಾವಿನಕಾಯಿ ಬಂದವ ಸೀಸನಲ್ಲ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಮಾವಿನಕಾಯಿ ಚಟ್ನಿ ಮಾಡ್ತಿದ್ದೀನಿ. ಅದು ಹೆಸರು ಹೇಳಿದ್ರೇ ಬಾಯಾಗ ನೀರು ಬರ್ತಾವ, ಅಷ್ಟು ಟೇಸ್ಟಿಯಾಗಿರ್ತದೆ. ನೀವು ನಿಮ್ಮ ಮನೇಲಿ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗ್ತದೆ. ಇದು ಹುಳಿ ಜಾಸ್ತಿ ಇತ್ತಂದರೆ ಒಂದೇ ತೊಗೋಬೇಕು, ಒಂದೇ ಮಾವಿನಕಾಯಿ ಸಾಕಾಗ್ತದೆ. ಮತ್ತು ಹುಳಿ ಕಮ್ಮಿ ಇತ್ತಂದರೆ 2 ತೊಗೋಬೇಕು. ಒಂದು ಸ್ವಲ್ಪ ಕಡಿಮೆನೇ ಇದೆ, ನಾನು 2 ತೊಗೊಂಡಿನಿ. ಅದನ್ನು ಮೇಲೆಲ್ಲ ಇದು ಸಿಪ್ಪೆ ತೆಗಿತಾ ಇದ್ದೀನಿ. ಮಾವಿನಕಾಯಿದು ತೆಗೆದ್ರೆ ಅದು ಟೇಸ್ಟಿಯಾಗಿರ್ತದೆ, ಇಲ್ಲಾಂದರೆ ಟೇಸ್ಟಿ ಆಗೋಲ್ಲ. ಮಾವಿನಕಾಯಲ್ಲಿ 2-3 ಥರ ಮಾಡ್ತಾರೆ ಚಟ್ನಿನ. ನಮ್ಮ ಕಡೆ ನಾವು ಜಾಸ್ತಿ ಚಟ್ನಿ ಅಂತ ಕರಿಯೋಂಗಿಲ್ಲ, ನಾವು ಖಾರನೇ ಅಂತೀವಿ. ಮಾವಿನಕಾಯಿ ಖಾರನೇ ಅಂತೀವಿ, ಮತ್ತು ಉಪ್ಪಿನಕಾಯಿಗೂ ಖಾರನೇ ಅಂತ ಕರೀತಾರೆ. ಒಂದು ಸ್ವಲ್ಪ ಗಟ್ಟಿ ಇರ್ತದೆ, ಅದು ನೋಡಿ ತೆಕ್ಕೋಬೇಕು. ಈಗ ಒಂದು ತೆಗ್ದೀನಿ ನೋಡಿ, ಅದೊಂದನ್ನು ತೆಗ್ತೀನಿ. ಈಗ 2 ತೆಗೆಯೋದಾಯಿತು. ಈಗೇನು ಪೀಚ್ ಆಗಿಲ್ಲ ಅದ್ರ ಒಳಗಡೆ, ನೋಡಿ ಕೊಯ್ತೀನಿ. ಈಗ ನೀವು ನೋಡಬೇಕು. ಈಗ ನೋಡಿ, ಪೀಚ್ ಇದ್ದರೆ ಅಷ್ಟು ಬರೋಂಗಿಲ್ಲ, ಅಷ್ಟು ಈಸಿಯಾಗಿ ನೋಡಿ ಅದೆಲ್ಲ ತೆಗಿಬೇಕು. ಅದು ಅದೇನಂತಾರೆ, ಕೋಟೆನ ಅಂತಾರೆ ಅದಕ್ಕೆ. ಮಾವಿನಕಾಯಿ ಒಳಗಡೆದು ಪೀಚ್ ಆದರೆ ಕೊಯ್ಯೋಕೆ ಹಂಗೆ ಬರೋಂಗಿಲ್ಲ ಅಷ್ಟು ಈಸಿಯಾಗಿ. ಅಂದರೆ ಇದು ಇನ್ನೂ ಬಲ್ತಿಲ್ಲ, ಕಾಯಿ ಬಲ್ತ್ರೆ ಅದು ಪೀಚ್ ಕೊಯ್ಯೋಕೆ ಆಗಂಗಿಲ್ಲ. ಅದಕ್ಕೋಸ್ಕರ ಇದು ಅಷ್ಟೇ ಅದ, ಅದು ತೆಗೆದು ಮಾಡಬೇಕು. ನೋಡಿ ಈ ಥರ ಎಲ್ಲನೂ ನಮಗೆ ಯಾವ ಸೈಜ್ ಬೇಕು ಆ ಸೈಜು ಕೊಯ್ದು ಇಟ್ಕೋಬೇಕು. ನಾನು ಎಲ್ಲನೂ ಕೊಯ್ದು ಇಟ್ಕೋತೀನಿ. ಈ ಥರ ಮಾಡಿದರೆ ಖಾರ ಸೂಪರಾಗಿರ್ತದೆ, ಟೇಸ್ಟಿಯಾಗಿರ್ತದೆ. ನೋಡಿದ್ರೇ ಬಾಯಾಗ ನೀರು ಬರ್ತಾವೆ, ಅಷ್ಟು ಟೇಸ್ಟಿಯಾಗಿರ್ತದೆ. ನಾವು ಮಾವಿನಕಾಯಿ ಸೀಸನಲ್ಲಿ ಹೋಗೋ ತನಕ ಎಷ್ಟು ಸರ್ತಿ ಮಾಡ್ತೀವೋ ಏನೋ ನನಗೇನು ಗೊತ್ತಿಲ್ಲ, ಅಷ್ಟು ಸರ್ತಿ ಮಾಡ್ತೀವಿ. ಅಂದರೆ ಜಾಸ್ತಿ ತಿಂತೀವಿ ನಾವು ಮಾವಿನಕಾಯಿ ಸೀಸನ್ ಇದ್ದಾಗ. ಅದು ಈ ಥರ ಮಾಡಿದರೆ ಹಂಗೆ 2-3 ದಿನ ಇರ್ತದೆ. ಒಂದನಿ ನೀರು ಹಾಕೋಂಗಿಲ್ಲ ಅಲ್ಲ, ಅದಕ್ಕೋಸ್ಕರ ಎಷ್ಟು ದಿನ ಇದ್ರೂ ಕೆಡಂಗಿಲ್ಲ, ಏನಾಗಂಗಿಲ್ಲ. ನೀವು ಫ್ರಿಜ್ನಾಗ ಇಟ್ಕೊಂಡು ತಿಂದರೆ 1 ವಾರ 10 ದಿನಕ್ಕೆ ತನಕ ಬರ್ತದೆ. ನಾವು ಹೊರಗಡೆ ಇಟ್ಟರೆ 2-3 ದಿನ ಬರ್ತದೆ. ಈ ಥರ ಎಲ್ಲನೂ ಕೊಯ್ದಿಟ್ಕೋತೀನಿ ನೋಡಿರಿ. ಇದು ಹಸಿಯಾಗಿನ ಮಾಡ್ಬೋದು, ನಾವೇನು ಈಗ ನಾನು ಹುರಿದು ಮಾಡ್ತೀನಿ. ಹಸಿದೂ ಹಂಗೆ ಡೈರೆಕ್ಟಾಗಿ ಖಾರ ನಾವು ಮಿಕ್ಸಿ ಜಾರಲ್ಲಿ ಹಾಕೋಬೋದು, ಇಲ್ಲಾಂದರೆ